ಚಪಾತಿ ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕು. ಹಿಟ್ಟು ಕಲಸಿ ಅಯ್ಯೋ ಎಷ್ಟೊತ್ತಾದಮೇಲೆ ಅದನ್ನು ಸ್ವಲ್ಪ ಹದ ಬಂದಮೇಲೆ ಆಮೇಲೆ ಚಪಾತಿ ಮಾಡಬೇಕು. ಇನ್ನೊಂದು ಥರ ಅಂದರೆ ಚಪಾತಿ ಮಾಡಿದ ತಕ್ಷಣ ಹೊಡ್ಕೊಂಬಿಡುತ್ತೆ, ಸೀಳ್ಬಿಡುತ್ತೆ, ರಫ್ ಆಗಿರುತ್ತೆ, ಚಪಾತಿ ರೊಟ್ಟಿ ಆದಂಗೆ ಆಗ್ಬಿಡುತ್ತೆ. ಇದಕ್ಕೆಲ್ಲ ಒಂದು ಒಳ್ಳೆ ರೆಮಿಡೀಸ್ ಅವತ್ತೊಂದಿನ ಹೇಳ್ಕೊಟ್ಟಿದ್ದೆ. ಇನ್ನೂ ಒಂದು ರೆಮಿಡೀಸ್ ಹೇಳ್ಕೊಡ್ತೀನಿ. ಟಿಪ್ಸು ಇಮ್ಮಿಡಿಯೇಟಾಗಿ ಚಪಾತಿ ಮಾಡ್ಬೋದು. ನೀವು 2 ಅವರ್ ನೆನೆಸೋದು ಬೇಡ, ಇಮ್ಮಿಡಿಯೇಟಾಗಿ ಕಲಸಿ ಅವಲೇ ಚಪಾತಿ ಮಾಡಿ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಚಪಾತಿ ಹಿಟ್ಟಿಗೆ ಒಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದಾರೆ. ಗೋಧಿ ಹಿಟ್ಟು 2 ಚಪಾತಿ ಆಗಷ್ಟೇ ನಾನು ತೊಗೊಂಡಿರೋದು. ಮೊಸರು ತೊಗೊಂಡಿದ್ದೀನಿ, ಬಿಸಿನೀರು ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ. ಇವಾಗ ಕಲಸೋದು ಹೇಳ್ಕೊಡ್ತೀನಿ. ಸ್ವಲ್ಪ ಹಿಂಗೆ ಅಲ್ಲ ಮಾಡಿ. ಬಟ್ ಮೊಸರು ಹಾಕಿದ್ರೆ ಹುಳಿ ಬರಲ್ವಾ? ಏನು ಬರಲ್ಲ, ಇಮ್ಮಿಡಿಯೇಟಾಗಿ ಸಾಫ್ಟ್ ಆಗುತ್ತೆ. ಇಮ್ಮಿಡಿಯೇಟಾಗಿ ಈಗಲೇ ಮಾಡ್ಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, 2 ಸ್ಪೂನು. 2 ಸ್ಪೂನ್ ಮೊಸರು ಅಷ್ಟೇ. ಮೊಸರು ಬಿಸಿ ಇದೆ, ಹಾಗಾಗಿ ನಾನು ಸ್ಪೂನಲ್ಲೇ ಕಲಿಸ್ಕೊತೀನಿ. ಬಿಸಿನೀರು ಬಿಸಿ ಇದೆ, ಅದಕ್ಕೆ ಮೊಸರಲ್ಲ. ಸ್ವಲ್ಪ ಈಗ ಮಿಕ್ಸ್ ಮಾಡ್ಕೊಂಬಿಡಿ. ಇದು ಯಾವುದೋ ಟಿಪ್ಸ್ ನನಗೂ ಗೊತ್ತಿರಲಿಲ್ಲ. ಮೊಸರು ಹಾಕಿ ಚಪಾತಿ ಕಲಿಸ್ತಾ ಇರೋದು ಇವತ್ತೇ ನಾನು ನೋಡ್ತಿರೋದು. ನೀನಿನ್ನ ಅಡುಗೆ ಮನೆಯಿಂದ ಎಷ್ಟು ವರ್ಷ ಪಳಗಬೇಕು ಗೊತ್ತಾ? ಇವಾಗ ಬಿಸಿನೀರು, ಟೈಮ್ ಇಲ್ಲ, ಮಾಡಿಟ್ಟು ಎಷ್ಟೊತ್ತೋ ಕಾಯಬೇಕು, ಇವೆಲ್ಲ ಹಿಂಸೆ. ನಿಮ್ಮಂಥ ಹೆಣ್ಮಕ್ಳಿಗೆ, ಯೂತ್ಸ್ಗೆ ಫಾಸ್ಟಾಗಿ ಇವಾಗಲೇ ಚಪಾತಿ ಮಾಡ್ತೀನಿ, ತಕ್ಷಣವೇ ಮಾಡಬೇಕು. 2 ನೆಂಟರು ಬಂದರು, ಅಯ್ಯೋ ಹಿಟ್ಟೆ ಕಲಿಸಿವಲ್ಲಪ್ಪ, ಅವ್ರು ಚಪಾತಿನೇ ಅವರಿಗೆ ಫೇವ್ರೆಟ್ಟು, ಕಾಯಬೇಕಲ್ಲ, ಅಯ್ಯೋ ಹಿಟ್ಟನ್ನ ಅನ್ನೋದು ಏನೂ ಬೇಡ. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಈಗ ಕೈನಲ್ಲಿ ಕಲಿಸಿರ್ತೀನಿ. ಸೊ ಸೀಕ್ರೆಟ್ ಇಸ್ ಮೊಸರು ಆ್ಯಂಡ್ ಬಿಸಿನೀರು. ಹೌದು, ಇಮ್ಮಿಡಿಯೇಟಾಗಿ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಮೈದಾಗಿಂತ ಸಾಫ್ಟ್ ಆಗಿಬಿಡುತ್ತೆ. ಈ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಸಾಫ್ಟ್ ಆಗುತ್ತಲ್ಲ ಪೂರಿಗಳಿಗೆ, ಆ ಥರ. ಮುಟ್ಟು ನೋಡು ನೀನೇ ಆ ಫೀಲು. ಇದು ನಿನಗೆ ಗೋಧಿ ಹಿಟ್ಟು ಅನ್ನಿಸ್ತಾನೆ ಇರಲ್ಲ ಫೀಲು. ಫಾಸ್ಟಾಗಿ ಇವಾಗಲೇ ಮಾಡಿನೂ ತೋರಿಸ್ಬಿಡ್ತೀನಿ. ಬಿರುಕು ಬಿಡಲ್ಲ, ಒಣಗಲ್ಲ. ಮಾಡಿಟ್ಟರೆ ನಿಮಗೆ ಒಂದು ದಿನ ಸಾಫ್ಟಾಗೇ ಇರುತ್ತೆ. ಬೆಳಗ್ಗೆ ಮಾಡಿ ರಾತ್ರಿಗೂ ತಿನ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಗೌರಿ ಗೋಧಿ ಹಿಟ್ಟು ಕೇಳಕ್ಕೆ ಬಂದವಳೆ, ಗೋಧಿ ಹಿಟ್ಟು ತಿಂತಾಳವಳು. ಇದಕ್ಕೆ ಬಿಸಿ ಎಣ್ಣೆ ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು, ಇವಾಗಲೇ ಮಾಡ್ತಾ ಇರೋದು ಅಷ್ಟೇ. ಸಾಫ್ಟಾಗಿದೆ, ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗೋಯ್ತು. ಒಂಥರ ಇದು ಗೋಧಿ ಹಿಟ್ಟೆ ಅನ್ನಿಸ್ತಾ ಇಲ್ಲ ಫೀಲು, ಮೈದಾ ಹಿಟ್ಟು ಥರ ಸಾಫ್ಟ್ ಆಗೋಯ್ತು. ಇಮ್ಮಿಡಿಯೇಟಾಗೆ ಮಾಡೋದು. ಗೋಧಿ ಹಿಟ್ಟು ತಿನ್ನುತ್ತೆ ನಮ್ಮನೆ ಕ್ಯಾಟು, ಅವ್ಳ ಫೇವ್ರೇಟು. ಅವ್ರ ತಾತ ತಿಂತ ಇದ್ದ, ಅವ್ರ ಅಮ್ಮ ತಿಂತ ಇವಾಗೆ ಎಲ್ಲ ಅಲ್ಲಡಿ ಅಂದ್ರೆ ಒಳ್ಳೇದೇ ಅವ್ರಿಗೆ, ಹೆಲ್ದಿ, ಏನ್ ತೊಂದರೆ ಏನಿಲ್ಲ. ಗೋಧಿ ಚಪಾತಿನೂ ತಿಂತಾಳೆ, ಹಿಟ್ಟು ತಿಂತಾಳೆ. ತಗೊಳ್ಳೆ ವಾಸ್ತೆಗೆ ಬಂದು ಕೂತಿರೋದವಳು, ಕೊಡು ಅಂತ. ತಿನ್ನು ಆಯ್ತು ಅಷ್ಟೇ. ಸ್ವಾಹ ಅಷ್ಟೇ, ಏನೂ ಆಗಲ್ಲ, ಕೊಡ್ಬೋದು, ಆರಾಮ ಕೊಡಿ. ಸೊ ಇವಾಗ ನಮ್ಮಮ್ಮ ಚಪಾತಿ ರೆಡಿ ಮಾಡ್ಕೊಂಬಂದು ತೋರಿಸ್ತಾರೆ ಹೆಂಗಾಗುತ್ತೆ ಅಂತ. ತುಂಬ ಚೆನ್ನಾಗುತ್ತೆ, 2 ಆಗೋದು ನೋಡಿ ಗಾಯ್ಸ್. ಚಪಾತಿ ಒಂಚೂರು ಬಿರುಕು ಬಿಟ್ಕೊಳ್ಳಲ್ಲ, ಸಾಫ್ಟಾಗಿರುತ್ತೆ. ಇಮ್ಮಿಡಿಯೇಟಾಗೆ ಮಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಾಯ್ತು. ಮುರಿದು ತೋರಿಸ್ತೀನಿ ಅದು ಯಾವ ಲೆವೆಲಿಗೆ ಸಾಫ್ಟಾಗಿ ಬಂದಿದೆ ಅಂತ. ಆಯ್ತು, ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವಾಗ ತೋರಿಸ್ತಾರೆ ನೋಡಿ. ಅಷ್ಟೇ ಸಾಫ್ಟಾಗಿ ಇನ್ಸ್ಟೆಂಟಾಗಿ ಚಪಾತಿ ಮಾಡುವುದು ಟಿಪ್ಸು ಒಂದು ಹೇಳ್ಕೊಟ್ಟಿದ್ದಾರೆ. ಚಪಾತಿ ಜೊತೆಗೆ ಟೊಮೆಟೊ ಗೊಜ್ಜು ಈಸ್ ರೆಡಿ ಟು ಈಟ್. ಈಗ ಅದೇನಾದರೂ ಮೊಸರು ವಾಸನೆ ಏನಾದರೂ ಇದೆಯಾ ಅಂತ ಹೇಳಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬಿಡ್ತಾರೆ. ಏನೂ ಇಲ್ಲ, ಹಾಗೆ ತಿಂದು ತೋರಿಸ್ತೀನಿ. ಏನೋ ಚಪಾತಿಯಲ್ಲಿ ಏನೋ ಮೊಸರು ವಾಸನೆ ಏನೂ ಇಲ್ಲ, ಗೊತ್ತೇ ಆಗಲ್ಲ ಮೊಸರು ಹಾಕಿರೋದು. ಸಖತ್ ಸಾಫ್ಟಾಗಿದೆ, ಆರಾಮಾಗಿ ಚೀವ್ ಮಾಡ್ಕೋಬೋದು. ಎಸ್, ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡಿ, ಟ್ರೈ ಮಾಡಿ.